ಶಿವಮೊಗ್ಗ ನಗರದಲ್ಲಿ ಇಬ್ಬರು ಸಹೋದರರ ಮೇಲೆ ದುಷ್ಕರ್ಮಿಗಳ ಗುಂಪೊಂದು ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿರುವ ಘಟನೆ ಆತಂಕಕ್ಕೆ ಕಾರಣವಾಗಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ರಹಮತುಲ್ಲಾ ಅಲಿಯಾಸ್ ಡಾಲರ್ ಮತ್ತು ನಿಯಾಮತುಲ್ಲಾ ಎಂಬ ಸಹೋದರರ ಮೇಲೆ 3 ಬೈಕುಗಳಲ್ಲಿ ಬಂದ ಯುವಕರ ಗುಂಪು ಏಕಾಏಕಿ ದಾಳಿ ನಡೆಸಿದೆ. ಚಾಕು ಸೇರಿದಂತೆ ಮಾರಕಾಸ್ತ್ರಗಳನ್ನು ಬಳಸಿ ಹಲ್ಲೆ ನಡೆಸಲಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ಗಾಯಗೊಂಡ ಇಬ್ಬರನ್ನ ತಕ್ಷಣ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ವೈಯಕ್ತಿಕ ವೈಷಮ್ಯ ಹಾಗೂ ಯುವತಿಯೊಬ್ಬಳ ವಿಚಾರ ದಾಳಿಗೆ ಕಾರಣವಾಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಒಟ್ಟಾರೆ ಘಟನೆ ಸಂಬಂಧ ತುಂಗನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಸರ್, ಏನೂ ಇಲ್ಲ. ನನ್ನ ಮಗಳು ಮನೆಗೆ ಹೋಗಿರ್ತಾರೆ. ಯಾರೋ ಒಂದು 4-5 ಜನ ಹೋಗಿ ಗಲಾಟೆ ಮಾಡ್ತಿರ್ತಾರೆ. ನನ್ನ ಮಗಳು ನನಗೆ ಕಾಲ್ ಮಾಡ್ತಾಳೆ, ಅಪ್ಪಾಜಿ ಯಾರೋ ಬಂದು ಹುಡುಗರು ಗಲಾಟೆ ಮಾಡ್ತಾರೆ, ಸ್ವಲ್ಪ ಬೇಗ ಬನ್ನಿ ಅಂತ. ನಾನು ಅಲ್ಲಿ ಹೋಗಿ ಏನಾಯ್ತು ಅಂತೇಳಿ ನೋಡೋಕ್ಕೆ ನಿಂತಿರ್ತೀನಿ. ಆ ಹುಡುಗರ ಹತ್ರ ಮಾತಾಡ್ತಾ ಇರ್ತೀನಿ, ಏನಾಯ್ತು ಯಾಕೆ ಮಾತಾಡ್ತೀರಾ ಅಂತ. ಅಷ್ಟರಲ್ಲಿ ಬಂದ್ಬಿಟ್ಟು ದಿಢೀರಂತ ಒಂದು 3 ಬೈಕಲ್ಲಿ ಒಂದು 6-10 ಜನ 9ರಿಂದ 10 ಜನ ಬಂದ್ಬಿಟ್ಟು ಬಡ್ಸಿಯಿಂದ ಅಟ್ಯಾಕ್ ಮಾಡಿಬಿಡ್ತಾರೆ. ಹಿಂದ್ಗಡೆಯಿಂದ ಎಲ್ಲ ಬಡ್ಸಿ ಆಗಿಬಿಡ್ತಾರೆ, ಎಲ್ಲ ಹಿಂದೆ ಎಲ್ಲ. ಅಷ್ಟರಲ್ಲಿ ನನ್ನ ತಮ್ಮ ಸೆಂಟ್ರಲ್ಲಿ ಬಂದು ಬಿಡ್ಸೋಕ್ಕೆ ಪ್ರಯತ್ನ ಪಡ್ತಾನೆ. ಅವನ ಮೇಲೂ ಅಟ್ಯಾಕ್ ಆಗುತ್ತೆ. ಅವನಿಗೂ ಸಹ ಕೈಯಲ್ಲಿ ಮಚ್ಚಲ್ಲಿ ಇದು ಚಾಕು ಡ್ರ್ಯಾಗನಲ್ಲಿ ಒಂದು ಹೊಡೆತ ಬಿದ್ದಿರುತ್ತೆ. ಅವನ ಮೇಲೆ ನಲ್ಲೇ ಆಗುತ್ತೆ. ಅಕಸ್ಮಾತ್ ಅವ್ನು ನಿಲ್ತಿಲ್ಲ ಅಂತ ಹೇಳಿದ್ರೆ ಇವತ್ತು ಏನೋ ಒಂದು ದೊಡ್ಡ ಅನಾಹುತ ಆಗೋದು ಅಂತ ನಾನು ಹೇಳ್ತೇನೆ. ಯಾಕಂತೇಳಿ ಅವ್ರು ಬಂದಿದ್ದೆ ಸಾಯಿಸೋಕ್ಕೆ, ಏನೋ ಒಂದು ಇದರಲ್ಲಿ ಮಿಸ್ ಆಗಿ ಉಳ್ಕೊಂಡಿದ್ದೀನಿ, ದೇವ್ರ ದಯೆ ಅಂತ ಅನ್ಕೊಳ್ತೀನಿ ಅಷ್ಟೇ. ಯಾವ್ದ್ರಲ್ಲಿ ಬಂದ್ರು ಎಷ್ಟು ಚೆನ್ನಾಗಿದೆ. ಬೈಕಲ್ಲಿ ಬಂದಿದ್ರು, ಮೂರು ಬೈಕಲ್ಲಿ ಬಂದರು. 3 ಬೈಕಲ್ಲಿ ಒಂದು ತ್ರಿಬಲ್ ರನ್ನಿಂಗ್ ಬಂದಿದ್ದು. ಒಬ್ಬೊಬ್ರು ತ್ರಿಬಲ್ ರನ್ನಿಂಗ್ ಅಂತ 3 ಬೈಕಲ್ಲಿ ಬಂದರು. 3 ಬೈಕಲ್ಲಿ ಬಂದ ತಕ್ಷಣ ದಿಢೀರ್ ಅಂತ ಅಟ್ಯಾಕ್ ಮಾಡಿದ್ರು. ಸರ್, ಹಿಂದೆ ಏನಾದ್ರು ಬಂದಿದ್ದ, ಏನೋ ಗಲಾಟೆ ಆಗಿತ್ತಾ, ಏನಕ್ಕೆ? ಸರ್, ಇಲ್ಲ, ಆ ಥರ ಏನು ಹಳೆ ದ್ವೇಷ ಅಂತೂ ಯಾವುದೇ ಕಾರಣಕ್ಕೂ ಇಲ್ಲ. ಈಗ ಅವರು ಫೇಸೇ ನೋಡ್ತಾ ಇರೋದು ಮೊದಲನೇ ಬಾರಿಗೆ. ಯಾರು ಏನು, ಅವ್ರ ಹೆಸರು ಏನು, ಎಂಥದ್ದಂತ ನನಗೆ ಗೊತ್ತೇ ಇಲ್ಲ. ಒಟ್ಟಿನಲ್ಲಿ ಈ ಹುಡುಗರು ಏಕಾಏಕಿ ಮನೆಗೆ ಹೇಗೆ ಬರ್ತಾರೆ ಅಂತ ಅದೇ ವಿಷಯ ನನಗೆ ಗೊತ್ತಾಗ್ತಿಲ್ಲ. ನನಗೆ ಹುಡ್ಕೊಂಡು ಯಾಕೆ ಬರ್ತಾರೆ? ನಾನು ಏನು ಮಾಡಿಬಿಟ್ಟೆ ಅಂತದ್ದು? ನಾನೇನಾದರೂ ರೌಡಿ ಶೀಟರಾ ಅಥವಾ ಏನಾದರೂ ಅವ್ರ ಬಿಸ್ನೆಸ್ಸಲ್ಲಿ ಪಾಲ್ದಾರ? ನಾನು ಯಾವುದ್ರಲ್ಲೂ ಇಲ್ಲ ರೀ. ನಾನೊಬ್ಬ, ನನ್ನ ಬಿಸ್ನೆಸ್ ಆಯಿತು. ನಾನು ಏನಾದರೂ ಸಣ್ಣ ಪುಟ್ಟ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಜನಗಳ ಸೇವೆ ಮಾಡ್ಕೊಂಡಿರುವಂಥ ವ್ಯಕ್ತಿ ನಾನು. ನನಗೂ ಅವರಿಗೂ ಸಂಬಂಧ ಇಲ್ಲ. ಅವ್ರು ಏನು ಮಾಡ್ತಾರೋ ಎಂತ ಮಾಡ್ತಾರೋ ನನಗೆ ಗೊತ್ತೇ ಇಲ್ಲ. ಆದರೆ ದಿಢೀರ್ ಅಂತೇಳಿ ನನ್ನ ಮೇಲೆ ಅಟ್ಯಾಕ್ ಆಗಿದೆ. ಅದು ಏನಂತೇಳಿ ಪೊಲೀಸವರೇ ತನಿಖೆ ಮಾಡಬೇಕಷ್ಟೇ. ನಿಮಗೆ ಎಲ್ಲೆಲ್ಲಿ ಹೊಡ್ತಾ ಬಿದ್ದಿದೆ? ನಿಮ್ಮ ಹೆಸರು ಮತ್ತು ಇನ್ನೊಬ್ಬರ ಹೆಸರು? ನನ್ನ ತಮ್ಮ ನ್ಯಾಮತ್ ಅಂತ, ಅವನಿಗೂ ಸಹ ಹೊಡ್ತಾ ಬಿದ್ದಿದೆ. ಅವನಿಗೂ ಕೈ ಎದೊಳಗೆ ಆಗ್ತಾ ಇಲ್ಲ, ಕೈಗೂ ಹೊಡ್ತಾ ಬಿದ್ದಿದೆ. ಬಡ್ಸಿಯಿಂದ ಕೈಯಿಂದ ಹೊಡ್ತಿದ್ದಾರೆ.